ಫಾಸ್ಟಾಗಿ ನಡೀರಿ. ಬನ್ನಿ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ಶಾರದಾ ಅಂತ. ಎಲ್ಲಿಂದ ಬಂದಿದ್ದೀರಾ ಆಯುರ್ಮಠಂಗೆ? ಮೈಸೂರಿಂದ ವಿಜಯನಗರ. ಮೈಸೂರಿಂದನೇ ಬಂದಿದ್ದೀರಾ? ಏನಾಗಿತ್ತು ಮೇಡಮ್ ನಿಮಗೆ? ಈ ಶೋಲ್ಡರ್ ತೆಗಾಗ್ತಾ ಇರಲಿಲ್ಲ, ಮತ್ತೆ ಈ ಕುತ್ತಿಗೆಯಲ್ಲಿ ನೋವಿತ್ತು, ಮತ್ತೆ ಬೆನ್ನಲ್ಲಿ ನೋವಿತ್ತು. ಏನೇನ್ ಸಮಸ್ಯೆ ಫೇಸ್ ಮಾಡ್ತಾ ಇದ್ರಿ ನೋವುಗಳಿಂದ? ಏನೇನ ಅಂದ್ರೆ ತಲೆ ಸುತ್ತ ಬರೋದು, ಸರಿಯಾಗಿ ನಿದ್ರೆ ಬರ್ತಾ ಇರ್ಲಿಲ್ಲ, ತಲೆ ನೋವು ಬರೋದು, ಈ ಭುಜ ಅಂತೂ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ. ತುಂಬಾನೇ ತೊಂದರೆ ಇತ್ತು. ಅಂದ್ರೆ ನಡೆಯೋಕ್ಕೂ ಆಗ್ತಿರ್ಲಿಲ್ವಾ? ನಡೆಯಕ್ಕೂ ಒಂಥರ ಉಸಿರು ಮೇಲ್ ಬಂದಂಗಾಗೋದು. ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದೆ? ಸುಮಾರು ಒಂದು 8-10 ವರ್ಷದಿಂದ. 10 ವರ್ಷಗಳಿಂದನೂ ಸಮಸ್ಯೆ ಇದೆಯಾ? ಎಲ್ಲೆಲ್ಲಿ ತೋರಿಸ್ಕೊಂಡ್ರಿ ಮುಂಚೆ? ನಾನು ಇದು ಸುದರ್ಶನ್ ಮೂರ್ತಿ ಅವ್ರ ಹತ್ರ ತೋರಿಸ್ಕೊತಿದ್ದೆ, ಮತ್ತೆ MS ಭಾಸ್ಕರ್ ಹತ್ರ ತೋರಿಸ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಇವರು ಐಶ್ವರ್ಯ ಹಾಸ್ಪಿಟ್ಲು ಅಲ್ಲಿ ತೋರಿಸ್ಕೊಂಡಿದ್ದೀನಿ. ಏನ್ ಹೇಳಿದ್ರು ಇಲ್ಲೆಲ್ಲ ಹೋದಾಗ ಅವರು? ಅಲ್ಲಿ ಏನ್ ಮಾಮೂಲಿ ಕೊಡೋರು, ಒಂದ್ 4 ದಿನ ಸರಿ ಹೋಗೋದು, ಆಮೇಲೆ ಮತ್ತೆ ಎದೆ ಪ್ರಕಾರ ನೋವು, ಮತ್ತೆ ತಲೆ ಸುತ್ತಂದ್ರೆ ಜಾಯಿಂಟ್ ವೀಲ್ ಅಲ್ಲಿ ಹೋದಂಗ ಆಗೋದು. ಓಹೋ, ಅಂದ್ರೆ ನಿಂತ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ? ಜಾಯಿಂಟ್ ವೀಲ್ ಅಲ್ಲಿ. ಏನ್ ಈ 10 ವರ್ಷದಿಂದನೂ ಏನ? ಜಾಯಿಂಟ್ ವೀಲ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಏನಾದ್ರು ಮಲಗಿದ್ದು ಒಂದ್ ಸೈಡ್ ತಿರ್ಗದ್ರೆ ಫುಲ್ ಇಡೀ ಮನೆನೇ ತಿರ್ಗೋದು. ಅವಾಗ ಕಣ್ಣು ಮುಚ್ಕೋಬೇಕಿತ್ತು. ಎಷ್ಟೊತ್ತಿರೋದು ಹತ್ರ ಬಂದಾಗ? ಇರೋದು ಒಂದ್ ಅರ್ಧ ಗಂಟೆ ಅಷ್ಟಿರೋದು. ಕೈ ನೋವು ಅಂತ ಕೈ ನೋವು ನನಗೆ ಒಂದು 2-3 ತಿಂಗಳಿಂದ, ಅಂದ್ರೆ ಒಂದು 6 ತಿಂಗಳಿಂದ ಇತ್ತು. ಅಂದ್ರೆ ಕಮ್ಮಿ ಆಗ್ತದೇನೋ ಅಂತ ಅನ್ಕೊಂಡು ಹಾಸ್ಪಿಟಲ್ ತೋರಿಸಿದೆ, ಮತ್ತೆ ಸ್ಪಾಂಡಿಲೈಟಿಸ್ ಅಂದ್ರು, ಅದಕ್ಕೂ ಟ್ರೀಟ್ಮೆಂಟ್ ತಗೊಂಡೆ. ಎಲ್ಲಿ ಸರಿ ಹೋಗ್ಲಿಲ್ಲ. ಅಂದ್ರೆ ಕೈ ಎತ್ತಕ್ಕೆ ಆಗ್ತಾ ಇರಲಿಲ್ಲ. ಕೂದಲು ಕಟ್ಟೋದಕ್ಕೆಲ್ಲ ಇಲ್ಲ, ಒಂದ್ ಪಿನ್ನು, ಸಾರಿ ಪಿನ್ ಆಗ್ಲಿ, ಒಂದ್ ತಲೆ ತೋರಿಸಿ ಈಗೆಲ್ಲ ಆರಾಮಾಗೈತೆ. ಆರಾಮಾಗಿ 2 ಕೈನೂ ಹೋಗುತ್ತಾ? ಏನು ತೊಂದರೆ ಇಲ್ವಲ್ಲ? ಈಗೇನ್ ಸಮಸ್ಯೆ? ಇನ್ನೂ ಸಮೇತ ಹಾಕೊಳಕ್ ಆಯ್ತಾ ಇರ್ಲಿಲ್ಲ ನನಗೆ. ಸಾರಿ ಉಟ್ಕೊಳಕ್ಕೂ ಆಯ್ತಾ ಇರ್ಲಿಲ್ಲ. ಮತ್ತೆ ಜೋಮ್ ಇತ್ತು ತುಂಬಾ, ಜೋಮು ಇಲ್ಲ, ಏನಿಲ್ಲ. ಜೋಮು ಕಮ್ಮಿ ಆಗಿದ್ಯಾ? ಅಂದ್ರೆ ತಲೆ ಸುತ್ತು, ಕಿವಿಲಿ ಒಂದು ಶಬ್ದ ಬರ್ತಾ ಇತ್ತು, ಶಬ್ದ ಬರ್ತಿತ್ತು. ವರ್ಟಿಗೋ ಯಾವಾಗಲೂ ಒಂದೊಂದ್ಸರಿ ಈಗ ಇದಾಯ್ತದೆ, ಬರಲ್ಲ. ಇಲ್ಲ ಈಗ ಎಷ್ಟು ದಿನ ಇತ್ತು ನೀವು ಟ್ರೀಟ್ಮೆಂಟ್ ತಗೊಂಡು? ಮೊದಲು ಒಂದು 10 ದಿನ ಟ್ರೀಟ್ಮೆಂಟ್ ತಗೊಂಡೆ. ಆಮೇಲೆ ಮನೆಯಲ್ಲಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಿದೆ, ಒಂದು 45 ದಿನ. ಮತ್ತೆ ಈಗ 3 ದಿನ ಟ್ರೀಟ್ಮೆಂಟ್ಗೆ ಬಂದಿದ್ದೀರಾ. ಇವತ್ತಿಗೆ ಮುಗೀತಾ ನಿಮ್ ಟ್ರೀಟ್ಮೆಂಟ್? ಈಗ 100 ಭಾಗದಲ್ಲಿ ಎಷ್ಟು ಅನಿಸ್ತಾ ಇದೆ ಈಗ? ಅಯ್ಯೋ, ನಂಗೆ 75 ಪರವಾಗಿಲ್ಲ. ಆಲ್ಮೋಸ್ಟ್ ಚೆನ್ನಾಗಿ ಆಗಿದ್ದೀನಿ ಅನ್ನೋ ಒಂದು ವ್ಯವಸ್ಥೆ. ಅಂದ್ರೆ ಈ 10 ವರ್ಷದಿಂದ ಹೆಂಗಿತ್ತು ನಿಮ್ಮ ನರಕಯಾತನೆ? ಅಯ್ಯೋ, ತುಂಬಾನೇ ಹೇಳಕ್ಕೆ ಆಗ್ತಾ ಇರ್ಲಿಲ್ಲ. ಏನ್ ಅನಿಸ್ತಾ ಇತ್ತು ಮಾನಸಿಕವಾಗಿ? ಕಷ್ಟ ಆಗೋದು. ಅಯ್ಯೋ, ಅಷ್ಟು ಕಷ್ಟ ಆಗ್ತಾ ಇತ್ತು. ಇನ್ನು ಹೇಗೆ ಜೀವನ ಮುಂದೆ? ಹಂಗೆ ಮತ್ತೆ ಏನೋ ಸ್ಟ್ರೋಕೆ ಆಗ್ಬಿಡ್ತದೆ ಅಂತಾನೆ ಹೇಳ್ತಾ ಇದ್ರು. ಏನೋ ದೇವ್ರ ಕೃಪೆಯಿಂದ ಅಷ್ಟು ಬೇಗ ಬಂದು ತೋರ್ಸ್ಕೊಂಡಿದ್ಕೆ ಒಳ್ಳೆ ತೊಂದರೆ ಆಗ್ಲಿಲ್ಲ. ಈಗ ಕೈ ಜೋಮ್ ಕಟ್ಟೋದು, ಉಸಿರಾಟದ ಸಮಸ್ಯೆಗಳು, ಕಾನ್ಸ್ಟಿಪೇಷನ್ ಇತ್ತ? ಟಾಯ್ಲೆಟ್ ಹೋದಾಗ ಹಿಂಸೆ ಆಗೋದು, ಆತರ ಮೊದ್ಲಿಗಿತ್ತು, ಇವಾಗಿಲ್ಲ. ಈಗ ಅದು ಇಲ್ಲ. ಕಾಲ್ ಸೆಳೆತ, ನೋವು ಎಲ್ಲ ಏನು ಇಲ್ಲ. ಒಂದ್ಸಲಿ ನಡುಗ್ ತೋರಿಸ್ತೀರಾ? ಕೈ ಬೀಸ್ಕೊಂಡು ನೋಡ್ತೀವಿ. ಬನ್ನಿ ಮೇಡಮ್, ಕೈ ಮೇಲೆ ತಕ್ಕಾಗುತ್ತಲ್ಲ. ಓ, ಈಗ ನಡೆಯೋದು ನೋಡಿದ್ರೆ ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ಅನ್ಸಲ್ಲ? ಏನಿಲ್ಲ. ಉಸಿರಾಡಕ್ಕೆ ನಂಗೆ ಇಷ್ಟು ಹೋದ್ರೆ ಉಸಿರಾಡಕ್ಕೆ ಕಷ್ಟ ಆಗ್ತಾ ಇತ್ತು. ನಿಮಗೆ ಇಲ್ಲಿ ಬರುವಾಗ ಧೈರ್ಯ ಇತ್ತಾ? ಇಷ್ಟು ನಂಬಿಕೆ ಇತ್ತಾ ಚೆನ್ನಾಗ್ ಆಗ್ತೀನಿ ಅನ್ನೋದು? ನನಗೆ ಆ ನಂಬಿಕೆಯಿಂದನೇ ಬಂದಿತ್ತು ನಾನು. ಅಲ್ಲ, ಆಯುರ್ವೇದ ಅಂದಾಗ ಇದ್ರ ಪೂರ್ತಿ ಗುಣ ಆಗುತ್ತೆ, ಅಲೋಪತಿ ಆದಾಗ ಬೇಗ ರೆಡಿ ಆಗುತ್ತೆ ಅನ್ನೋ ಒಂದು ಅನಿಸಿಕೆ ಇತ್ತ ಮುಂಚೆ ನಿಮಗೆ? ನನಗೆ ಲಾಂಗ್ ಪೀರಿಯಡ್ ಅಲ್ಲಿ ವಾಸಿ ಆಗ್ತದೆ ಅನ್ನೋದು ಒಂದು ಇದಾಯ್ತು. ಅದು ಅಲೋಪತಿ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ದಿನ ಕಮ್ಮಿ ಆಗೋದು, ಸ್ವಲ್ಪ ಮತ್ತೆ ಬರೋದು, ಹಂಗಾಗ್ತಿತ್ತು. 10 ವರ್ಷದಿಂದ ಅದೇ ಅನುಭವದಲ್ಲಿ ಇದ್ದೀರಾ? ತುಂಬಾ ಅನುಭವಿಸ್ತಿದೆ. ಇದೀಗ ಈಗ ಈ ಚಿಕಿತ್ಸೆ ತಗೊಂಡು ಸುಖವಾಗಿ ಅನಿಸ್ತಾ ಇದೆ? ಆರಾಮಿದೆ. ತಲೆ ಎಲ್ಲ ಒಂಥರ ದಿಮ್ ಅಂತ ಅನ್ಸೋದು, ಅದು ಏನು ಇಲ್ಲ ಇವಾಗ. ಫ್ರೆಶ್ ಆಗಿದೆ. ಎಷ್ಟು ವರ್ಷ ಹಿಂದೆ ಹೋದಂಗ ಅನಿಸ್ತಾ ಇದೆ ನಿಮ್ಗೆ? ಆರಾಮಿದೆ. ಮತ್ತೆ ವೆಯ್ಟ್ ಸ್ವಲ್ಪ ಜಾಸ್ತಿ ಇತ್ತು, ವೆಯ್ಟ್ ಕಮ್ಮಿ ಆಗಿದೆ. 73 ಇದ್ದೆ ನಾನು ಇಲ್ಲಿಗೆ ಬರ್ಬೇಕಾದ್ರೆ. ಓಕೆ, ಈಗ ಎಷ್ಟಿದೆ ಅಂತ ನೋಡಿಲ್ಲ. ಅಂದ್ರೆ ಲೈಟ್ ವೆಯ್ಟ್ ಅನಿಸ್ತಾ ಇದೆ ಬಾಡಿಗೆ, ಹಗುರವಾಗಿದೆ ಶರೀರ. ಇಲ್ಲಿ ಊಟ ತಿಂಡಿ ಉಪಚಾರ ಏನ್ ತೊಂದ್ರೆ ಇಲ್ಲ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಸಿಸ್ಟರ್ಗಳೇ ಆಗ್ಲಿ, ಡಾಕ್ಟರ್ಗಳೇ ಆಗ್ಲಿ, ಆಶಾ ಮೇಡಮ್ ಆಗ್ಲಿ, ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಎಲ್ಲ ಏನು ತುಂಬಾ ತೊಂದರೆಗಳೇನಾಗಿಲ್ಲ? ಏನು ತೊಂದರೆಗಳಾಗಿಲ್ಲ. ಮನೇಲಿ ಇದ್ದಂಗೆ ಫೀಲ್ ಅನ್ನಿಸ್ತಾ ಇದೆ. ವೆರಿ ಗುಡ್.
ಈಗ ನಿಮಗೆ ಈ ವಿಡಿಯೋ ನೋಡೋರಿಗೆ ನಿಮ್ಮಂಗೆ ವರ್ಷಗಟ್ಟಲೆಯಿಂದ ನರಳಾಡ್ತಾ ಇರೋರಿಗೆ ಈ ವಿಡಿಯೋ ನೋಡೋರಿಗೆ ಸಮಾಧಾನದ ಮಾತಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ದಯವಿಟ್ಟು ಬಂದು ನೀವು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಅನುಕೂಲ ಆಗುತ್ತೆ ಅಂತ ನನ್ನ ಭರವಸೆ. ನನ್ಗೆ ಆಗಿದೆ, ಅದರಿಂದ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ನೀವು 100% ಗ್ಯಾರಂಟಿ ಆಗಿ ಹೇಳ್ತೀರಾ ಅವರಿಗೆ? ಖಂಡಿತ ಖಂಡಿತ Recommend ಫ್ರೀ ಆಗಿದ್ದೀನಿ, ನಾನು ಫ್ರೀ ಆಗಿದ್ದೀನಿ. ನಾನು ಫ್ರೀ, ನನಗೆ ನನ್ನ ಶರೀರನೇ ನನ್ಗೊಂದೆಲ್ಲ ಒಂಥರ ಗುಂಟುಕಲ್ಲಂಗಿತ್ತು. ಆರಾಮ. ಈಗ ಅದರಿಂದ ನೀವು ಬೇರೆಯವರಿಗೆ ಬಂದು ಚಿಕಿತ್ಸೆ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಏನೇ ನರನಾಡಿಗಳ ಸಮಸ್ಯೆ ಇದ್ರು ನೀವು ಇಲ್ಲಿ ಬೇರೆ ಯಾರು ನೋಡಿದೀರಾ ನಿಮ್ಮಂಗೆ ಸಮಸ್ಯೆ ಇರೋರು ಚೆನ್ನಾಗಿರೋದನ್ನ? ನೋಡಿದೀನಿ. ಈಗಲೂ ನಾನು ಅವ್ರ ಕೈಲಿ ಮಾತಾಡ್ಕೊಂಡ್ ಬಂದೆ. ಏನು ತೊಂದರೆ ಇಲ್ಲ, ಆರಾಮಾಗಿ ರೆಸ್ಟ್ ಮಾಡಿ ಅಷ್ಟೇ ಮೇನ್. ಅದೇ ತುಂಬಾ ಇಂಪಾರ್ಟೆಂಟ್. ನಮ್ಮ ಮರ್ಮ ಚಿಕಿತ್ಸೆಯಲ್ಲಿ ರೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಊಟದ್ದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಆರಾಮಾಗಿ. ನಾನು 1.5 ತಿಂಗಳಿಂದ ಏನೂ ತಗೊಂಡಿಲ್ಲ. ಮಜ್ಜಿಗೆ ಮೊಸರು ಇನ್ನೊಂದು ಮತ್ತೊಂದು ಯಾವ 1.5 ತಿಂಗಳು ಕಷ್ಟ ಆಯ್ತಾ ರೆಸ್ಟ್ ತಗೊಳಕ್ಕೆ? ಅದೇ ಕಷ್ಟ ಅಂದ್ರೆ ಮನೇಲಿ ಏನ್ ಕಷ್ಟ ಏನು ಅನಿಸ್ಲಿಲ್ಲ. ದೇವರು ನಿಮಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಮ್ಮ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.